ಫ್ರೆಶ್ ಮೀನು ತರೋಣ ಅಂತ ಹೋಯ್ತಾ ಇದ್ರೆ ಗಾಡಿ ಪಂಚರ್ ಆಗ್ಬಿಟ್ಟು ಏರ್ ಹೊಡಿತಾವನೆ ಫ್ಯಾನ್ಸಿಸು. ನೀಟಾಗಿ ಹೊಡಿಯಪ್ಪ, ಗಾಡಿಯೆಲ್ಲ ಇಲ್ಲೇ ಹೋಯ್ತಾ ಇದೆ. 30 ಇನ್ನು ಚಾನ್ಸೇ ಇಲ್ಲ, ಆಗಿಲ್ಲ. ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಒಂದು ಸೈಕಲ್ ಕೊಂಪುಡಿ ಅಂತ ಮಡಗಿದ್ದೆ, ಗಾಡಿಗೆ ಹೊಡಿಬೋದು. ಆದರೆ ವಿಪರ್ಯಾಸ ಅದು ಡ್ಯಾಮೇಜ್ ಆಗಿಬಿಟ್ಟಿದೆ. ಗಾಳಿ ಇಲ್ಲೇ ಹೋಯ್ತಾ ಇದೆ. ನೋಡೋಣ ಎಲ್ಲಿವರೆಗೂ ಗಾಳಿ ಹೊಡ್ಕೊಂಡು ಪಂಚರ್ ಅಂಗಡಿ ಸಿಗೋವರೆಗೂ ಗಾಳಿ ಹೊಡ್ಕೊಂಡು ಹೋಯ್ತಾ ಇರೋದೆ. ಅದು ಹೋಗೈತೆ ಅಂತಾನೆ ಹೊಡಿತಾ ಇರೋದು. ಏರ್ತಾನೆ ಇಲ್ಲ, ಏರು ಎಷ್ಟು ಹೊಡೆದ್ರು ಗಮ್ ಕಿತ್ಕೊಂಡ್ಬಿಟ್ಟೈತೆ ಇದ್ರದ್ದು. ಎಲ್ಲ ಒಂದು ಕಡೆ ಏರ್ ಲೀಕೇಜ್ ಐತೆ. ಸಾಕು ನಡೆಯಪ್ಪ, ಎಷ್ಟು ದೂರ ಹೋಯ್ತದ ಹೋಗ್ಲಿ. ಹದ್ದುಗಳು ನೋಡಿ ಹೆಂಗಿದಾವೆ ಇಲ್ಲಿ, ಎಷ್ಟೊಂದಿದೆ, 100-150 ಇದಾವೆ ಹದ್ದುಗಳು. ಇಲ್ಲೆಲ್ಲ ಕಸ ಅದು ಇದು ತಂದು ಹಾಕ್ತಾರಲ್ಲ, ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಬಿಟ್ಟವೆ. ಎಷ್ಟು ಪಂಚರ್ ಆಗೈತೆ ನೋಡೋಣ. ರಾತ್ರಿಯಿಂದ ರೋದನೆ ಆಗ್ಬಿಡ್ತು, ರಾತ್ರಿಯಿಂದ ಗೋಳು ಇರೋದು. ಇಲ್ಲೊಂದಾಗಿರಂಗೈತೆ. ಇಲ್ಲಿ ಒಂದೇನಾ? ಹಾಕ್ಬಿಡಿ. ಮೈಸೂರು ರೋಡ್ ಬ್ರಿಡ್ಜ್ ನೋಡ್ರಪ್ಪ, ಸಾಕಾಗಿರ್ತದೆ. ಒಂದು 10 ವರ್ಷ ಹಿಂದೆ ಮೈಸೂರು ರೋಡಲ್ಲಿ ಬಂದವರು ಇವಾಗ ಮೈಸೂರು ರೋಡ್ಗೆ ಬಂದರೆ ಇದು ಯಾವ ರೋಡು ಅಂತಲೇ ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಪಂಚರ್ ಹಾಕ್ಸ್ಕೊಂಡು ಹೊಡೋಣ ಬನ್ನಿ. ನಮ್ಮ ಅಂಕಲ್ ಗಾಡಿ ಆಗ್ಬಿಟ್ಟಿತ್ತು. ಅವ್ನು ಪಂಚರ್ ಅಂಗಡಿಗೆ ಹೋದ್ರೆ ಕೈ ಮುರ್ಕೊಂಡಿದ್ದಾನೆ. ನನಗೆ ಅರ್ಜೆಂಟಿಗೆ ಇಂಜಿನಿಯರ್ನ ನೋಡಕ್ ಹೋಗ್ಬೇಕು. ತಗೋ, ನಾನೇ ಚುಚ್ಚಿ ಹಾಕ್ತಿದ್ದಾಗೆ. ಯಾವ ಗಾಡಿ? ಕೈ ಮುರ್ಕೊಂಡು ಆಕ್ಟಿವ್ ಉಂಟು. ಕೈ ಮುರ್ಕೊಂಡು ಅಣ್ಣ ಹಾಕಕ್ಕಾಗಲ್ಲ, ನಾವು ಹೋಗೋಣ ಬೇರೆ ಕಡೆ. ಒಂದು 4-5 ಕಿಲೋಮೀಟರ್ ಪಂಚರ್ ಅಂಗಡಿ ಇಲ್ಲ ಅಲ್ಲಿ. ಅಣ್ಣ ಐಟಮ್ ಕೊಡೋಣ ಸಾಕು, ನಾನು ಹಾಕೊಂತೀನಿ ಅಂದ್ಬಿಟ್ಟು ಹಾಕೋ ಬಂದೆ ತಾಗೆ. ಮಾಚಲ್ಲಿ ಏನಮ್ಮ ಇನ್ನೊಂದು ಇನ್ನೂ 1-1.5 ಸಾವಿರ ಓಡ್ತೀನಿ. ಓಡಿಸಿದ್ರೆ 5,000 ಓಡಿಸ್ಬಿಡ್ತೀನಿ ನಾನಂತರ ಹುಚ್ಚ ನನ್ನ ಮಗ. ರೋಡ್ ಮಾತ್ರ ಸಕ್ಕದಾಗಿ ಮಾಡೋರೆ. ದೇವರು ಫ್ಯಾಮಿಲಿ ರೆಸ್ಟೋರೆಂಟ್ ಟಾಬಾ ಬೇರೆ ಐತಿ ಇಲ್ಲಿ 100 ಮೀಟರ್ಗೆ. ಇಲ್ಲಿ ಯಾವುದೋ ಐತೆ ಕಾರ್ತಿಕ್ ಸಾವಯವ ಸಂಯೋಜಕ ಕೃಷಿ ಅಂತ. ಹಂಗೆ ಮುಂದೆ ಬಂದರೆ ಮಟನ್ ಅಂಗಡಿ ಒಂದಿದೆ. ಮಟನ್ ಭಾನುವಾರ ಮಟನ್ ರೆಡಿ ಮಾಡ್ತಾವ್ರೆ. ಒಳ್ಳೆ ಟಗರು ಬೇರೆ ಐತೆ. ಟಗರು ಪಾಪ ಅದು ಮುಂದೆನೇ ಕಡಿತಾರಲ್ಲ, ಅದಕ್ಕೆ ಬೇಜಾರಾಗಲ್ವಾ? ಅದನ್ನೆಲ್ಲ ಕಣ್ಣು ಕಾಣ್ದಂಗೆ ಕಟ್ಟಾಕ್ಬಿಡ್ತಾನೆ, ಕಡಿಬೇಕು. ಕಾಕ ರಾಮನಗರ ಗಾಣಕಲ್ಲು ಎಲ್ಲ ರೈಟ್ ಹೋಗ್ಬೇಕಾ? ಅವರೆಗೆರೆ ಬನ್ನಿಕುಪ್ಪೆ ಬಸವಪುರ ಏ ಬಂದರೆ ನಿಮ್ಗೆ ನಾರ್ತ್ ಸಿಗ್ತದೆ. ಈ ವಾರ್ಸ್ ಒಳಗಡೆ ಹೋದರೆ ಎಲ್ಲೋ ಲೆಫ್ಟ್ ಬರ್ತದೆ ತಾನೆ. ಇಲ್ಲಿ ಮುಂದೆ ಲೆಫ್ಟು, ಇಲ್ಲೇ ಮುಂದೆ ಲೆಫ್ಟು. ಇಲ್ಲ ಇಲ್ಲಿ ಲೆಫ್ಟ್ ಐತಾ? ಇದೇ ದಾರಿ ಇದೆ. ಇದೇ ನೋಡಿ ರಾಜಮಾರ್ಗ. ಈ ರಾಜಮಾರ್ಗದ ಒಳಗಡೆ ಗಾಡಿ ಎತ್ಕೊಂಡು ಹೋಗ್ತಾ ಇರಬೇಕು. 2 ಸಿಂಹಗಳು ಬೇರೆ ಸಾಕವ್ರು ಇಲ್ಲಿ. ದೂರ ಹೋಗು, ಕೂಡ ಹೋಗು. ತೋರ್ಸಪ್ಪ ಸಿಂಹಗಳನ್ನ ಸಾಕು. ಸಿಂಹ ಅಲ್ಲ, ಕರಿತಿರತ್ತೆ ಗಾಡಿಗಳು. ಯಾವುದೋ ಒಂದು ಗಾಡಿ ಕಾಣ್ತಾ ಇದೆ. ನಮ್ಮ ಗಾಡಿ ಎಲ್ಲೈತೆ? ಮೂರು ಹಾಕೊಂಡು ಒಂದು ಇಸ್ಕೊಬಿಟ್ಟು ಇರೋ ಇವಾಗ ಟೋಕನ್ ಕರಿ ಒಂದು ಕೊಡ್ರಿ. ಯಾರು ಲೂಸ್ ಹಾಕ್ಸ್ಕೊತೀವಿ 4 kg ಸಾಕಾ? ಇಬ್ಬರಿಗೆ ಸಾಕಾ? ಕ್ಲೀನ್ ಮಾಡ್ಬಿಟ್ಟು ಪೀಸ್ ಹೊಡ್ಬಿಟ್ಟು ಅಣ್ಣ ಪೀಸ್ ಮಾಡ್ಬಿಟ್ಟು ತೂಕ ಹಾಕೋಬಿಡ್ರಿ ಸಣ್ಣದಾಗಿ. ಮುಂಜಿ ಸ್ವಲ್ಪ ತೋರ್ಸಪ್ಪ, ನೋಡ್ಕಪ್ಪ ಚೆನ್ನಾಗಿ. ಈಗ ಅಂತೆ ಹಿಂಗೆ ಗುರು ಪರ್ಮಿಟ್ಸ್ ಅವರು ಫಿಶ್ ಕ್ಲೀನ್ ಮಾಡೋಕ್ಕೆ ಟೂಲ್ಸ್ ರೆಡಿ ಮಾಡಿ ಅವರೇ ಕೆರೀತಾ ಇದ್ದಾರೆ ನೋಡಿ. ನೀಟಾಗಿ ಬರ್ತಾ ಇದೆ ಅದು, ಸಿಪ್ಪೆ ಎಲ್ಲ.
ಚೆನ್ನಾಗಿ ಕರೆಕ್ಟಾಗಿ ಆಯ್ತು ಅದು. ಪರ್ಫೆಕ್ಟ್ ಆಗೈತೆ. ಒಂದು ಪಕ್ಕ ಇಲ್ದಂಗೆ ಬರ್ತದೆ. ನಿಮ್ಗೆ ಕಟ್ ಮಾಡೋಕೆ ಬರ್ತಾಯಿಲ್ಲ. ಅಲ್ಗಲ್ಲ ಎಲ್ಲಿ ತುದಿಗ ಎಲ್ಲಿ ಕಟ್ ಮಾಡಿ ಅಲ್ಲಿಗೆ ಚೆನ್ನಾಗಿ ತಕತ್ರಿ. ಸ್ವಲ್ಪ ಮೀನು ನೋವಾಯ್ತಾ ಇರಬೇಕು. ಹೊಟ್ಟೆ ಒಳಗಡೆ ಹೋದ್ಮೇಲೆ ಹೇಳ್ತಾ ಇದ್ದು ನಮ್ಮ ನೋವಾಯ್ತು ಅಂತ. ಓಕೆ, ನೀ ಸಣ್ಣ ಬಿಟ್ಕೊಡು. ಸ್ನಾನ ಮಾಡಿಸಿ ನೀಟಾಗಿ ಹಾಕ್ರು. ಇದು ಸ್ವಲ್ಪ ಬಕೆಟ್ ಕೊಡು. ತೂಕ ಇಲ್ಲ, ಶಾರ್ಪ್ ಐತೆ, ತೂಕ ಇಲ್ಲ. ನಿಮ್ಗೆ ಸತ್ತಾರಾದ್ರೆ ತೂಕ ಇರುತ್ತೆ. ಮೇಲಿಂದ ಏಟ್ ಬಿದ್ದ ತಕ್ಷಣ ಹೋಗುತ್ತೆ. ಇದು ಮಾಮೂಲಿ ಮನೆಯಲ್ಲಿ ಸಣ್ಣ ಪುಟ್ಟ ಕಟ್ ಮಾಡೋದು ಇದು. ಹಂಗೆ ಕುಯ್ದಾಕು ಅಷ್ಟೇ. ನಾನು ಅದಕ್ಕೆ ಹೇಳಿದ್ದು ಸತ್ತಾರದೊಂದು ತೊಗೊಂಬಿಡೋಣ ಅಂತ. ಈ ಸಂಡೆ ಬಜಾರ್ ತಗೊಂಡಿದ್ದು ಈ ಮಾಲಲ್ಲಿ ಮಾಟು, ವಿಶಾಲ್ ಮಾಟ, ಸಂಡೆ ಬಜಾರಲ್ಲಿ ಸಿಗಲ್ಲ. ಇದು ಸಿಗುತ್ತೆ, ಯಾಕೆ ಸಿಗಲ್ಲ, ಹುಡುಕಿಲ್ಲ ನಾವು. ಕೈನಿಗೆ ಹಿಂಗೆ ಆಪರೇಷನ್ ಮಾಡೋದು ಗುರು. ಅದು ಕೆರೆದ್ರೆ ಸಾಕು, ಆಪ್ರೇಷನ್ ಮಾಡೋದೇ ಬೇಡ. ಆ ಥರ ಕೆರೆದ್ಬಿಟ್ರೆ ಏನಾದ್ರು ಸ್ಟಿಚ್ ಆಗದಿರೋ ಥರ ಆಯ್ತದೆ. ಆಗ್ರಕ್ಕೆಲ್ಲ ಒಂದಿನ ನೋಡಬೇಕು. ಹಾಂ, ನನ್ನ ಲೆಕ್ಕಾಚಾರ ಅಲ್ಲೆಲ್ಲ ನೀಟಾಗಿರೋ ಚೆನ್ನಾಗಿರಲ್ಲ. ಕಳ್ಳು ಬೋಟಿ ಕೊಟ್ಟು ಅಲ್ಲ ಇದು ಸರಿ ಐತೆ ನಮ್ಮದು ಫ್ರೆಶ್ ಮೀನಿದು. ಏನು ಗಲೀಜು ಏನು ಹಾಕಿರಲ್ಲ. ಅಲ್ಲಿ ಯಾವುದು ಗಲೀಜು ನೀರೇ ಸೇರಲ್ಲ ಅದಕ್ಕೆ. ಅದನ್ನ ಹಾಳು ಮಾಡದೇ ಇದ್ರೆ ಸಾಕವರು. ಲೋಕಲ್ ಅವರು ಸ್ವಲ್ಪ ಗಮನ ಹರಿಸ್ಕೋಬೇಕು. ಏನಾರ ಮಾಡೋಕ್ಕೆ ಬಂದರೆ ಗಲಾಟೆ ಮಾಡಿ ನಿಲ್ಲಿಸ್ಬೇಕು. ಗಲೀಜು ನೀರು ಬಿಡೋದು ಅಂಥದ್ದೆಲ್ಲ ಹೆಂಗೇರಿ ಮೋರಿ ಮಾಡ್ದಂಗೆ ಮಾಡ್ಬಿಡ್ತಾರಿಲ್ಲ ಅಂದರೆ. ಯಾರ ಮೇಲೆ ಮೀನಿಗೆ ಹೋಗಲ್ಲ ಅದೇ. ಎಷ್ಟೋ ಸುಮಾರು ವರ್ಷದಿಂದ ತೊಗೊಂಡಿದಂತೆ ಅವು ಪೊಲೀಸ್ ಕೇಸ್ಲಿದ್ದಾಗಿಂದ. ಸರಿ, ನೀರು ಬಿಡೋದಕ್ಕೆ ನೀರು ಮಾಡ್ತಿದ್ದೆಲ್ಲ ಹೇಳ್ದ. ಪರವಾಗಿಲ್ಲ, 300 ಗ್ರಾಮ್ ಹೋಗೈತೆ. 300 ಗ್ರಾಮು ಕ್ಲೀನಿಂಗ್ಗೆ 300 ಗ್ರಾಮ್ ಹೋಗೈತೆ ಅಷ್ಟೇ. ಕೋಳಿಲಾಗಿದ್ರೆ ಅರ್ಧ ಕೆಜಿ ಹೋಗೋದು. ಯಾವ ಅರ್ಧ ಕೆಜಿ, 1 ಕೆಜಿ ಹೋಗುತ್ತೆ. ಸ್ಕಿನ್ ಔಟ್ ಎಲ್ಲ ಮಾಡಿದ್ರೆ 1 ಕೆಜಿ ಹೋಗುತ್ತೆ. ಗುರು ಇದೇ ಸೈಜ್ ತಾನೆ ನಿನ್ಗೂ? ಅಷ್ಟೇ ಆಯ್ತು. ಮಾಡ್ಬಿಟ್ಟು ಕರೆಯಲ್ಲ ಗುರು ಮನೆಗೆ. ಎಲ್ಲರ ಮನೆಯಲ್ಲೂ ಮಾಡಿ ಎಲ್ಲರ ಮನೆಗೂ ಹೋಗ್ರಿ, ಟೇಸ್ಟ್ ನೋಡ್ಕೊಂಬರ್ರಿ ಯಾರ್ಯಾರು ಹೆಂಗೆ ಮಾಡಿ. ನಾನು ಹೋಯ್ತೀನಿ, ಎಲ್ಲರ ಮನೇನ ನಂದು ಆಲ್ ರೌಂಡ್ ನಂದು. ಅಲ್ಲ ಕರಿಯ ಗುರು, ನಾ ಮಾಡಲ್ಲ, ನಾ ತಿನ್ನಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ನನಗೆ 2 kg ಬೇಕಂತ ಎದ್ನಲ್ಲ, ಕೋಪ ಬಂತು ನೋಡು ನನಗೆ. ಕಾಲು ಹೊಡೆಸ್ಬಿಟ್ಟಿದ್ದೀನಿ, ನಮ್ಮ ಮನೇಲಿ ಬಿಡ್ತಾ ಇಲ್ಲ ನಾನು. ಎಲ್ಲೋ ಹೊರಗಡೆ ಕೊಟ್ಟು ಮಾಡಿಸ್ತಾ ಇದ್ದಪ್ಪ. ಏನೇನಪ್ಪ ನೀನು ಜೋರ ಎತ್ತು ಇಲ್ಲಿ ನೋಡಿಲಿ, ನೀರೊಳಗಡೆ ಹಿಂಗೆ ಮುಳ್ಳುಗೈತೆ. ಇದು ಕ್ಲೀನ್ ಮಾಡಿರೋದು. ಅದೇನಿಲ್ಲ ಬಿಡು. ಜೋರಾಗಿ ಚೆನ್ನಾಗಿದೆ. 20 ಇದ್ರೆ ಸಾಕು. ಅರ್ಧ ಕೆಜಿ ಬರುತ್ತಾ, 3/4 kg ಬರುತ್ತೆ. ಸಾಕು, ಪ್ಲಸ್ ಕಮ್ಮಿ ಆಗೋಯ್ತು. ಇದು ಕವರಿಲ್ಲ, ಅಡುಗೆ ಮಾಡಿತ್ತಲ್ಲ ಬಯಲಿಗೆ ಜುಬ
ಬಾಯಲ್ಲಿ ಕೇಳಪ್ಪ ತುಂಬ ಕೊಡ್ತಾರ ಹಾಕ್ಸೋಬೇಡ ಜುಲಾಬಿ ಎಷ್ಟಿದೆ ಬೇಕು ಇದು ಕ್ಲೀನ್ ಮಾಡಿ ಮುಳ್ಳಿರಲ್ಲ ಅದರಲ್ಲಿ ಅಷ್ಟಪ್ಪ ಇದ್ರೆ ಮುಳ್ಳು ಕಡಿಮೆ ಇದನ್ನ ಮುಳ್ಳು ಜಾಸ್ತಿ ಇದನ್ನ ಕರಿಯಾ ಅದು ಏನೇನೋ ಕಡ್ದು ನೀನು ತಲೆ ಒಂದ್ಸರಿ ಕಡ್ದು ನೋಡ್ತೀನಿ ಬಾರ ಇದ್ರಾಗೆ ಕ್ಯಾರ್ಫ್ನೆಸ್ ಇಲ್ಲ ಅಂತೀಯ ಇರುಗುರು ಎಲ್ಲ ಹಾಕ್ಬಿಟ್ಟು ಎಲ್ಲ ಹುಷಾ ಕೊಡಬೇಕು ಇದೆಲ್ಲ ನೀಟಾಗಿ ಸೋಪ್ ಕೊಡೋಕ್ಕೆ ಪರ್ಕೆ ಗುಡಿಸಿ ಒರೆಸಿ ಮಾಡಿಬಿಡ್ಬೇಕು